ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಿಂಜಲಬಾವಿ ಹಳ್ಳದ ಹತ್ತಿರ ರಾಷ್ಟ್ರೀಯ ರೈತ ಸಂಘ ತಾಲೂಕು ಅಧ್ಯಕ್ಷ ಅಶೋಕ್ ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಕೆಸರಟ್ಟಿಯಿಂದ ಬಿಂಜಲಬಾವಿ ಮಾರ್ಗವಾಗಿ ಕಲಿಕೇರಿ ಗ್ರಾಮಕ್ಕೆ ಹೊರಡುವ ರಸ್ತೆ ಸಂಪೂರ್ಣ ಹಾಳಾಗಿ ಅಪಘಾತಗಳು ಆಗ್ತಾ ಇದ್ದು, ಈಗಾಗಲೇ ರಾಷ್ಟ್ರೀಯ ರೈತ ಸಂಘ ಬಿಂಜಲಬಾವಿ ಗ್ರಾಮದ ರಸ್ತೆಯ ಪಕ್ಕದಲ್ಲಿ 3ನೇ ದಿನ ಪ್ರತಿಭಟನೆ ಧರಣಿ ಹಮ್ಮಿಕೊಂಡಿದ್ದು, ದಿನಾಂಕ 23/7/2026ರಂದು ಅಂಬೇಡ್ಕರ್ ಸೇನೆ ತಾಳಿಕೋಟೆ ಘಟಕದ ವತಿಯಿಂದ ಬೆಂಬಲ ಸೂಚಿಸಿ ಹೋರಾಟದಲ್ಲಿ ಭಾಗಿಯಾಯಿತು. ಈ ಪ್ರತಿಭಟನೆ ಕುರಿತು ಅಂಬೇಡ್ಕರ್ ಸೇನೆ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷರಾದ ಬಸ್ಸು ಮಾದರ್ ಅವರು ಮಾತನಾಡಿದರು. ಈ ಕಲ್ಕೆರೆಗೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು, ಇದುವರೆಗೂ ಮಾಡದೇ ಇರುವುದು ದುರ್ದೈವ. ಈಗಾಗಲೇ ಹೋರಾಟಕ್ಕೆ ಇಳಿದ್ರು, ಇದುವರೆಗೂ ಕೂಡ ಇದರ ಬಗ್ಗೆ ಯಾವುದೇ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದನೆಯನ್ನು ನೀಡ್ತಾ ಇಲ್ಲ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಈ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ದೇವರಿಪ್ಪರಿಗೆ ಮತಕ್ಷೇತ್ರದ ಶಾಸಕರು ಮತಕ್ಷೇತ್ರದ ತುಂಬೆಲ್ಲ ಗುದ್ಲಿ ಪೂಜೆಗಳು, ಸನ್ಮಾನ ಸಮಾರಂಭಗಳು ನಡೆಯುವಲ್ಲಿ ಸದಾ ಬ್ಯುಸಿ ಇರ್ತಾರೆ. ಮಾಧ್ಯಮಗಳಲ್ಲೂ ಕೂಡ ಈ 3 ವರ್ಷದಿಂದ ನೋಡ್ತಾ ಬಂದಿದ್ದೇವೆ. ಆದರೆ ಈ ಕೆಸರಟ್ಟಿ ಮಾರ್ಗದ ಕಲಿಕೇರಿಗೆ ಹೋಗುವ ರಸ್ತೆ ಇದುವರೆಗೂ ದುರಸ್ತಿ ಕಂಡಿಲ್ಲ. ಈ ಕುರಿತು ಈ ಮತಕ್ಷೇತ್ರದ ಜನರಿಗೆ ಅಷ್ಟೇ ಅಲ್ಲ, ಇಡೀ ವಿಜಯಪುರ ಜಿಲ್ಲೆಗೆ ಹಾಳಾದ ರಸ್ತೆ ಅಂತ ಪ್ರಸಿದ್ಧವಾಗಿಬಿಟ್ಟಿದೆ. ಅದಕ್ಕಾಗಿ ಕೂಡಲೇ ಈ ಪ್ರತಿಭಟನೆಗೆ ಜನಪ್ರತಿನಿಧಿಗಳು ಸ್ಪಂದಿಸಿ ರಸ್ತೆಯನ್ನು ದುರಸ್ತಿ ಪಡಿಸಬೇಕು. ಇಲ್ಲದೆ ಇದ್ರೆ ಈಗಾಗಲೇ ರೈತ ಸಂಘ ನಿರಂತರ ಧರಣಿ ನಡೆಸ್ತಾ ಇದ್ದು, ಇದಕ್ಕೆ ಬೆಂಬಲವಾಗಿ ವಿವಿಧ ಸಂಘಟನೆಗಳು ಕೂಡ ಭಾಗಿಯಾಗ್ತಾ ಇದ್ದು, ಮುಂದಿನ ಸೋಮವಾರದಂದು ಮುಖ್ಯ ರಸ್ತೆ ದೇವರಿಪ್ಪರಿಗೆ ಹೋಗುವ ಕೆಸರಟ್ಟಿ ಕ್ರಾಸ್ ಹತ್ತಿರ ರಸ್ತಾ ರೋಕೋ ಅಂದ್ರೆ ರಸ್ತೆ ತಡೆ ಆಂದೋಲನ ಆರಂಭ ಮಾಡಲಾಗುವುದು ಅಂತ ಹೇಳಿದರು. ಸಂದರ್ಭದಲ್ಲಿ ರಾಷ್ಟ್ರೀಯ ರೈತ ಸಂಘದ ಜಿಲ್ಲಾ ಪದಾಧಿಕಾರಿಗಳು ಹನುಮಂತ ವಡರ್, ಗೌಡಪ್ಪ ಗೌಡ ಹಳೆಮನಿ, ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷರಾದ ಗೋಪಾಲ್ ಕಟಿಮನಿ, ರಮೇಶ್ ಮಾದರ್, ಮಲ್ಲಪ್ಪ ಶಿರೋಳು, ಕಾಶಿನಾಥ್ ಕಟಿಮನಿ, ಬಾಪುಗೌಡ ಪಾಟೀಲ್, ಶಿವಪ್ಪ ಡೋಣೂರು, ಭೀಮನ್ಗೌಡ ಪಾಟೀಲ್, ಬಾಷಾಸಾಬ್ ಮನ್ಕುಳಿ, ವಿಜಯಕುಮಾರ್ ಉಟ್ಲಿ ಹಾಗೂ ಇತರರು ಈ ಪ್ರತಿಭಟನಾ ಧರಣಿಯಲ್ಲಿ ಭಾಗಿಯಾಗಿದ್ದರು. ವರದಿ ಬಂದಿ ನವಾಜ್ ಕೋಳ್ಯಾಳ್, ಮಹಾಯುದ್ಧ ನ್ಯೂಸ್ ತಾಳಿಕೋಟೆ. ಬರುವೊಂದು ದೊಡ್ಡ ದೊಡ್ಡ ಆಫೀಸರ್ ಯಾಕೆ ಆಗುದಿಲ್ಲ? ಹಳ್ಳಿಯ ಹುಡುಗರು ಅಂದ್ರೆ ಇಂಥ ತೊಂದರೆಗಳಿಗೆ ಆಗುದಿಲ್ಲ. ಎಲ್ಲರೂ ಬಿಟ್ಟು ನಾವು ಯಾಕೆ ಸೇರಿದ್ರೆ ತಿನ್ನೋರು ಏನಪ್ಪ ಅಲ್ಲಿ. ಅದೇ ಪ್ರಕಾರ ದಯವಿಟ್ಟು, ಯಾಕಂದ್ರೆ ಸೌಕರ್ಯ ಬೇಕು ಮೊದಲ. ಎಲ್ಲಾ ತರ ಸೌಕರ್ಯ ಇದ್ರೆ ಹಳ್ಳಿ ರೈತ ಬದುಕ್ತಾನ. ರೈತರ ಹೆಸರೇ ನಾವೆಲ್ಲರೂ ಬರ್ತೀವಿ, ರೈತನ ಕಡೆ ಹೊಂಗ್ ನೋಡುದಿಲ್ಲ. ದಯವಿಟ್ಟು ಹಂಗ್ ಮಾಡ್ಬೇಡ್ರಿ. ನೋಡ್ರಪ್ಪ, ನಿಮ್ಮಲ್ಲಿ ತಿಳಿತದ, ನೀವೇನು ಮಾಡೋದಕ್ಕಾಗಲ್ಲ. ಎಲ್ಲ ರಸ್ತೆ ರಿಪೇರಿ ಮಾಡಿಬಿಟ್ರೆ ನಮ್ಮ ಮಕ್ಕಳು ಎಲ್ಲೆಲ್ಲ ಶಾಲೆ ಕಲ್ತು ಏನೇನೋ ಆಗ್ತಾರ. ಅದು 100% ಸತ್ಯದ. ರೋಡ್ ಸಂಬಂಧ ಅಂತ ಬರ್ಬೇಕಾಗಿತ್ತು, ಆದ್ರೂ ಬಂದಿಲ್ಲ. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತದ. ಆದ್ರೆ ಈ ಮ್ಯಾಗರ ಹೆಸರಿಕೆ ಹೋರಾಟ ಕುಂದ್ರಲಾರ್ದಾಗಲೇ ರೋಡ್ ಸುಧಾರಣೆ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಆದಷ್ಟು ಬೇಗನೆ ಈ ಒಂದು ಹೋರಾಟಕ್ಕೆ ಒಂದು ಸ್ಪಂದನೆ ಕೊಟ್ಟು ಬಂದು ನಾವು ಅವ್ರು ಹೇಳಿ, ಈಗ ಇವತ್ತಂದ್ರೆ ನಾಳೆಗೆ ಮಾಡಕ್ ಆಗಲ್ಲ, ಅದಕ್ಕೆ ಏನ್ ಹೇಳ್ತಾರ ಬಂದು ಇಲ್ಲಿ ಶಾಸಕರು ಬಂದು ಕೂಡಬೇಕು. ನಮ್ಮದಂತೂ ಸದಾ ಬೆಂಬಲ ಇರ್ತ. ಮತ್ತು ರೈತರ ಸಂಬಂಧ ನಾವು ಏನೋ ಮುಂದೆ ಅವರು ಯಾವ ಹೋರಾಟ ರೂಪುರೇಷೆಗಳು ಬದಲಾವಣೆ ಹಾಕೊಂತ ಹೋಗ್ತದ. ಅದಕ್ಕೆ ಮುಂದಿನ ದಿನ ಹೋರಾಟ ಮತ್ತು ತೀವ್ರ ಸ್ವರೂಪ ಬೇರೆ ಪಡ್ಕೊಳಂಗ್ ಮಾಡಬಾರ್ದು ಅಂತೇಳಿ ನಾವಿವತ್ತು ಅಂಬೇಡ್ಕರ್ ಸೇನೆಯಿಂದ ಒಂದು ಎಚ್ಚರಿಕೆ ಮನವಿ ಅಂತ ತಿಳ್ಕೊರಿ, ಒಂದು ಎಚ್ಚರಿಕೆ ಮನವಿ ಅಂತೇಳಿ. ಇವತ್ತು ರಸ್ತೆ ಮಾಡೋದು ನಿಮ್ಮ ಜವಾಬ್ದಾರಿ ಅದ. ಕೂಡಲೇ ಶಾಸಕರು ಆದಷ್ಟು ಬೇಗನೆ ಬಂದು ಇದು ಸ್ಪಂದಿಸಿ ಇಲ್ಲಿ ನೀವೇನು ಯಾವಾಗ ಮಾಡ್ತೀರಿ ಅನ್ನೋದು ಹೇಳಿ, ಕನಿಷ್ಠ ಈಗ ಅದನ್ನ ಸ್ವಲ್ಪ ಮಟ್ಟಿಗೆ ಅದನ್ನು ಸುಧಾರಣೆ ಮಾಡಿ ಇದನ್ನ ಒಳ್ಳೆ ಚೆನ್ನಾಗಿ ರೋಡ್ ಮಾಡ್ರಿ ಅಂತ ಹೇಳಿ ನಮಗೂ ನಾವು ನನ್ನ ಮನದಲ್ಲಿ ನೆನೆಯುತ್ತಾ, ರಸ್ತೆ ಹದಗೆಟ್ಟು ಹೋಗಿ ಸುಮಾರು 15ರಿಂದ 20 ವರ್ಷ ಆಗಿದೆ. ಇನ್ನೂವರೆಗೂ ಇಲ್ಲಿ ಜನಪ್ರತಿನಿಧಿಗಳು ಯಾರು ಕೆಲಸ ಮಾಡಲು ಹಿಂಜರಿರುತ್ತಾರೆ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಮತ್ತು ರೋಗಿಗಳಿಗೆ ಮತ್ತು ವೃದ್ಧರಿಗೆ, ಹಲವಾರು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತಿದೆ. ಯಾಕಂದ್ರೆ ಈ ರಸ್ತೆ ನೋಡಿದ್ರೆ ಯಾರು ಡೆಲಿವರಿ ಪೇಷಂಟ್ ಓದ್ತಿದ್ರ ಇಲ್ಲಿ ಡೆಲಿವರಿ ಆಗ್ಬೇಕು. ಆ ತರ ರಸ್ತೆ ಇನ್ನೇಗೆ ನಾವು ಬರೋ ಮುಂದಾಗ ಒಂದು 10 ನಿಮಿಷ ಬರುವಾಗ ನಮಗೆ ಹೊಟ್ಟೆ ಎಷ್ಟೋ ಬೇನೆ ಇತ್ತು. ಯಾಕಂದ್ರ ಇಲ್ಲಿ ರಸ್ತೆ ನೋಡಿದ್ರ ಬಹಳ ಕಷ್ಟ ಅನಿಸ್ತೇವೆ. ಇಲ್ಲಿ ದಿನ ಪ್ರತಿಗಳು ಗಾಡಿ ಮೇಲೆ ಮತ್ತೆ ಎಲ್ಲ ಕಡೆ ಹೋಗ್ತಾ ಇರೋರಿಗೆ ಎಷ್ಟೊಂದು ತೊಂದರೆ ಆಗ್ತದಂದ್ರ ನೈಜವಾಗಿ ಕಾಣುತ್ತದೆ. ಅದಕ್ಕಾಗಿ ಅಧಿಕಾರಿಗಳು ಬೇಜಾರ್ದನ ಬಿಟ್ಟು ಮತ್ತು ಶಾಸಕರು ಆದಷ್ಟು
ಬೇಗನೆ ಈ ರೈತರ ಹೋರಾಟಕ್ಕೆ ಸ್ಪಂದಿಸಿ ರಸ್ತೆ ಸುಧಾರಣೆ ಮಾಡಿಕೊಡ್ಬೇಕಂತ ನಮ್ಮ ಅಂಬೇಡ್ಕರ್ ಸೇನೆಯಲ್ಲಿತ್ತ ಆಗ್ರಹ ಮಾಡ್ತೀವಿ. ಇದೇನು ಹೋರಾಟ ಕುಂತವರೇನು ಸುಮ್ ಕುಂತಿರ್ಲಿಲ್ಲ, ಮುಂದೆ ಯಾವ ರೀತಿ ಉಗ್ರವಾದ ಹೋರಾಟ ಮಾಡಬೇಕಂತ ನಮಗ್ ಗೊತ್ತೈತಿ. ನಾವ್ ಯಾವ ತರ ನಿಮ್ ಮನಿ ಮುತ್ತಿ ಹಾಕೋ ತನಕ ಬಿಡಲ್ಲ. ಯಾಕಂದ್ರೆ ರೈತರು ದೇಶದ ಬೆನ್ನೆಲುಬು. ರೈತರು ಹೋರಾಟಕ್ಕೆ ನಿಂತರ ದೇಶ ಎಲ್ಲ ನಡೆಸಬೇಕು. ಅದಕ್ಕಾಗಿ ಅಂಬೇಡ್ಕರ್ ಒಂದೇ ಹೇಳ್ತಾರ, ಮೂಲಭೂತ ಸೌಕರ್ಯ ಮೊದಲು ಕಲ್ಪಿಸಿಕೊಳ್ಳಲು ಅಧಿಕಾರಿಗಳಿಗೆ ನಮಗೊಂದು ಧಿಕ್ಕಾರ ಇರಲಿ. ಯಾಕಂದ್ರ ಇವು ಎಲ್ಲ ಕಣ್ಣಿಗೆ ಕಾಣ್ತದ, ಕಾಣಲಾದ ರೀತಿ ಓದ್ತಿರಂದ್ರ ನಿಮ್ಮಂತ ನಾಚಿಕೆ ಇಟ್ಟವರು ಇಲ್ಲಿ ಯಾರು ಇಲ್ಲ. ಯಾಕಂದ್ರ ನಮ್ಮ ಮತ ತಗೊಳಕ ಊರಿಗೆ ಕಾಲು ಮುಕ್ಕೊಂತ ಬರ್ತೀವಿ. ನಮಗ್ ಮೂಲಭೂತ ಸೌಕರ್ಯ ಮಾಡ್ಕೊಳಕ್ ನಿಮಗೇನ್ರಿ? ಇವೆಲ್ಲ ಮಾಡ್ಬೇಕು. ಮಾಡದಂದ್ರ ನಿಮಗ್ ನೆನೆಸ್ತೀವಿ. ಯಾಕಂದ್ರ ಇವೆಲ್ಲ ಮಾಡೋದು ರೈತರು ನಮಗೊಂದು 3 ಹೊತ್ತು ಊಟ ಕೊಡ್ತಾರಂದ್ರೆ ಅದು ಇದು ನೆನೆಸ್ಬೇಕು. ರೈತರು ಬಂದು ರೋಡಿ ಕುಂತಾರಂದ್ರೆ ನಿಮ್ಗೆ ಕಲ್ಕೊಳ್ಳೋದಿಲ್ಲ. ಎಷ್ಟು ಹೇಳಿ ನನ್ನ 2 ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಭ್ರಷ್ಟ ಅಧಿಕಾರಿಗಳಿಗೆ, ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಭ್ರಷ್ಟ ಅಧಿಕಾರಿಗಳಿಗೆ, ಧಿಕ್ಕಾರ ಧಿಕ್ಕಾರ, ರಸ್ತೆ ಸುಧಾರಣೆ ಮಾಡುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಕಾನೂನಂತೆ ಕಾನೂನು, ಅವರ ಬಂದಂತೆ ಕಾನೂನು, ಕಾನೂನಂತೆ ಕಾನೂನು, ಅವರ ಬಂದಂತೆ ಕಾನೂನು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ರಾಷ್ಟ್ರೀಯ ರೈತ ಸಂಘಕ್ಕೆ ಜಯವಾಗಲಿ, ರಾಷ್ಟ್ರೀಯ ರೈತ ಸಂಘಕ್ಕೆ ಜಯವಾಗಲಿ. ಬೇಕೇ ಬೇಕು. ನ್ಯಾಯ ಬೇಕು. ತಾಲೂಕು ಆಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ, ತಾಲೂಕು ಆಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ, ಜಿಲ್ಲಾ ಆಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ. 20 ವರ್ಷದಿಂದ ನೆಲಗುದಿಗೆ ಬಿದ್ದಿರ್ತಕ್ಕಂಥ ರಸ್ತೆ ಕಾಮಗಾರಿ ಮಾಡದ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಧಿಕ್ಕಾರ. ಏನೇ ಬರಲಿ, ಒಗ್ಗಟ್ಟಿರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ. ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ಅಂಬೇಡ್ಕರ್ ಜಿಂದಾಬಾದ್. ರಾಷ್ಟ್ರೀಯ ರೈತ ಸಂಘಕ್ಕೆ, ರಾಷ್ಟ್ರೀಯ ರೈತ ಸಂಘಕ್ಕೆ, ಪ್ರಜೆಗಳಿಗೆ ಇದುವರೆಗೆ ಸ್ಥಾನಕ್ಕೆ ಇಲ್ಲಿ ಶಾಸಕರಿಗೆ ಏನೇ ಬರಲಿ, ಏನೇ ಬರಲಿ,